ಇಲ್ಲಿ ಮತದಾರರು ಮತ ಕೊಡ್ತಕ್ಕಂಥವ್ರು ಸುಧಾಕರ್ ಕೊಡಬೇಕು. ಏನು ಪ್ರದೀಪ್ ಈಶ್ವರ್ ಅವರು ಯಾವ ತರ ಪ್ರಚಾರ ಮಾಡಿದ್ರು ಹಿಂದೆ ಅದರಿಂದ ಏನು ಕೆಲಸಗಳಾಗಿಲ್ಲ. ಕಾರಣ ಏನಂದ್ರೆ ಅವ್ರು ಶ್ರೀಮಂತರು, ಬಡವರ ಬಗ್ಗೆ ಗೊತ್ತಿಲ್ಲ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಗೊತ್ತಿಲ್ಲ. ನರೇಂದ್ರ ಮೋದಿಜಿ ಪರವಾಗಿ ನಮ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ. ತಮಗೆ ಗೊತ್ತಿದ್ದಂಗೆ ಆರ್ಮಿ ಎಲ್ಲ ಕಡಿಮೆ ಇತ್ತು, ಅವ್ರು ಬಂದ ಮೇಲೆ ಜಾಸ್ತಿ ಮಾಡಿದ್ದಾರೆ. ನನಗೆ ಅಕ್ಕಿ ಅದು ಇದು ಮತ್ತೊಂದು ತೆಗೆದುಕೊಂಡು ಈಗ ಸರ್ಕಾರ 2000 ಕೊಟ್ಟರೆ ಮಾತ್ರ ಅವರು ಡೆವಲಪ್ಮೆಂಟ್ ಆಗಲ್ಲ, ಅಭಿವೃದ್ಧಿ ಆಗಲಿ ಸಾಧ್ಯ ಇಲ್ಲ. ಕೂಲಿಗೆ ಹೋಗ್ತಾರೆ ಅವರು. ಆ ಕೊಳಿಚೆ ನೀರು ತಪ್ಪು ಹೇಗ್ತಾ ಇದ್ರೆ ಸರ್ಕಾರಕ್ಕೆ ಒಳ್ಳೆ ನೀರು ಕೊಡಲಿ. ನಮ್ಮ ಸಮೀಕ್ಷೆ ಪ್ರಕಾರ, ನಾವು ನೋಡಿರೋ ಪ್ರಕಾರ, ನಾವು ತಿರುಗಾಡೋ ಪ್ರಕಾರ ಬಿಜೆಪಿಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಕ್ತಿ ಇದೆ. ಸರ್ ನಮಸ್ತೆ. ನಿಮ್ಮ ಪ್ರಕಾರ ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಯಾರು MP ಆಗಬೇಕು? ಸರ್ ಒಟ್ಟಾರೆ ರಾಜ್ಯದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರಬೇಕು. ಎಸ್. ಯಾಕೆ ಕಾಂಗ್ರೆಸ್? ಈಗ ಸ್ವತಂತ್ರ ಹಿಂದೆ ನಮ್ಮ ದೇಶಕ್ಕೆ ರಸ್ತೆಗಳಿಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಡ್ಯಾಮ್ಗಳಿಲ್ಲ, ಕರೆಂಟ್ ಇರಲಿಲ್ಲ, ಮೂಲಭೂತ ಸೌಕರ್ಯಗಳು ತುಂಬ ಕಡಿಮೆ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲ ಅಭಿವೃದ್ಧಿ ಕೆಲಸ ಆಗಿದೆ. ಈಗ ಕೇವಲ ಇದು BJP 10 ವರ್ಷಗಳಿಂದ ಎಲ್ಲ ಮಾಡಿದೆ ಅಂತ ಹೇಳಿದ್ದಾರೆ, ಅದು ಸುಳ್ಳು ಆಯ್ತಲ್ಲ. ನರೇಂದ್ರ ಮೋದಿಜಿ ಪರವಾಗಿ ನಮ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ. ಆದರೆ ಏನಾಗುತ್ತಂದರೆ ಅಭಿವೃದ್ಧಿ ಮಾಡಲಿಕ್ಕೆ ತುಂಬ ಕಡಿಮೆ ಇದೆ. ಅವರು ಅಭಿವೃದ್ಧಿ ತುಂಬ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಏನಾಗುತ್ತಂದರೆ ಹಾಗೆ ನಮ್ಮ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಏನಿದೆಯೋ ಪೂರ್ತಿ 90% ಕಾಂಗ್ರೆಸ್ ಪರ ಕೆಲಸ ಮಾಡ್ತಾಯಿದೆ. ಏನು ಉದ್ದೇಶ ಕಾಂಗ್ರೆಸ್ ಪರ ಯಾಕೆ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ, ಈಗ ಇಂದಿರಾ ಗಾಂಧಿಯವರು ಇಂದ ಹಿಡಿದು ಯಾರು ಯಾರು ಉಳುಮೆ ಮಾಡ್ತಾರೋ ಅಂಥವನಿಗೆ ಜಮೀನು ಕೊಟ್ಟಿದ್ದಾರೆ ಆಯ್ತಲ್ಲ. ಬಡವರಿಗೆ ಮನೆ ಕೊಟ್ಟಿದ್ದಾರೆ. ತಮಗೆ ಗೊತ್ತಿದ್ದಂಗೆ ಆರ್ಮಿ ಎಲ್ಲ ಕಡಿಮೆ ಇತ್ತು, ಅವ್ರು ಬಂದ ಮೇಲೆ ಜಾಸ್ತಿ ಮಾಡಿದ್ದಾರೆ. ಈ ಥರ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ಎರಡನೇದು ಏನಾಗಿದೆ ಅಂದರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಅದರಿಂದ ಅವ್ರ ಲಾಭ? BJP ಪಕ್ಷಕ್ಕೆ ಸಂವಿಧಾನ ಬದಲಾವಣೆ ಮಾಡಿದ್ರೆ ಅವರಿಂದ ಲಾಭ ಏನು? ಅದರಿಂದ ಏನು ಲಾಭವೂ ಇಲ್ಲ. ಬೇಕಾದರೆ ಬಡಬಗ್ಗರಿಗೆ ಎಲ್ಲ ಜನಾಂಗದ ಎಲ್ಲ ಜಾತಿಗೆ ಬೇಕಾದರೆ ಒಂದು ಅಭಿವೃದ್ಧಿ ಮಾಡಲಿ, ಸಂವಿಧಾನ ವಿಷಯ ಬಿಟ್ಟು ಅಭಿವೃದ್ಧಿ ಮಾಡಲಿ. ಈಗ ಜನಗಳೆಲ್ಲ BJP ಮೇಲೆ ಅಪಾರವಾದ ಗೌರವ ಇದೆ. ಇವರು ಯಾವುದೇ ರೀತಿ ಅಭಿವೃದ್ಧಿ ಮಾಡಿದೆ, ಗೌರವ ತುಂಬ ಕಡಿಮೆ ಆಗಿದೆ. 10 ವರ್ಷಕ್ಕೆ ಹೋಲಿಸಿದ್ರೆ ಇವಾಗ ಶೇಕಡ ಏನಾಗುತ್ತೆ ಅಂದರೆ 40% ಕಡಿಮೆ ಆಗಿದೆ. BJP ಏನು ವರ್ಚಸ್ BJP ಕಡಿಮೆ ಆಗಿದೆ. ಸಿದ್ದರಾಮಯ್ಯ ಇಂಥವರು ಏನಾಗಿದೆ ಅಂದರೆ ಬಡವರಿಗೆಲ್ಲ ನಾನಾ ರೀತಿ ಸೌಲಭ್ಯ ಕೊಟ್ಟು ಅವರು ಬರುವ ಕೆಲಸ ಮಾಡ್ತಾಯಿದ್ದಾರೆ. ಈಗ ಒಂದು ತಿಂಗಳಿಗೆ ಏನಾಗುತ್ತಂದರೆ ಕಡಿಮೆ ಅಂದರೆ ಒಂದು 5,000 ರೂಪಾಯಿ ಮನೆಗೆ ಬರ್ತಾಯಿದೆ. ಅವನೇನು ಮಾಡ್ತಾನೆ ಅಂದರೆ ಏನೋ ಒಂದು ಸರ್ಕಾರ ಯೋಜನೆ ಸ್ವಲ್ಪ ಯೋಜನೆ ಕೊಟ್ಟರೆ ಆತನು ಬ್ಯಾಂಕಲ್ಲಿ ಹಾಕ್ಕೊತಾನೆ. ಬ್ಯಾಂಕಲ್ಲಿ ಹಾಕ್ಕೊಂಡು ಒಡವೆನೋ ಮತ್ತೊಂದು ಇನ್ನೊಂದು ಮಾಡ್ತಾಯಿದ್ದಾನೆ. ಈಗ ಹಿಂದೂ ಸಂಪ್ರದಾಯದಲ್ಲಿ ದೇವರಂದರೆ ಮಹಾಭಕ್ತಿ. ತಂದೆ ತಾಯಿ ಕೊಡೋದಿಲ್ಲ, ದೇವ್ರಿಗೆ ಅಷ್ಟೊಂದು ಭಕ್ತಿ ಕೊಡ್ತಾರೆ. ಈಗ ಫ್ರೀ ಬಸ್ ಮಾಡಿದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ತಾಯಂದರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾಯಿದ್ದಾರೆ. ಆ ದೇವ್ರು ಏನಾಗುತ್ತೆ ಅಂದರೆ ಅವ್ರಿಗೊಂದು ನಂಬಿಕೆ ದೇವ್ರ ಮೇಲೆ, ದೇವಸ್ಥಾನಕ್ಕೆ ಹೋದರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ. ಹಾಗಾಗಿ ಸರ್ಕಾರ ಏನಾಗುತ್ತೆ ಉಚಿತವಾಗಿ ಕೊಟ್ಟಿದೆ. ಈಗ ಸರ್ಕಾರ ಎಷ್ಟು ಉಚಿತವಾಗಿ ಕೊಟ್ಟರು ಸಹ ನಮ್ಮ ತೆರಿಗೆ ಹಣದಲ್ಲಿ ಅವ್ರು ಕೊಡ್ತಾ ಇದ್ದಾರೆ, ಅದಕ್ಕೆ ನಾವು ಒಪ್ತೀವಿ. ಆದರೂ ಏನಾಗುತ್ತೆ ಇಂಥ ಯೋಜನೆ BJP ಸರ್ಕಾರ ಯಾಕೆ ಕೊಡ್ತಾ ಇಲ್ಲ? ಕೊಡಲಿ BJP ಸರ್ಕಾರ, ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ BJP ಸರ್ಕಾರ. ನಾವು ಶತಾಯಗತಾಯ ಸಿದ್ಧರಾಗಿದ್ದೀವಿ BJP ಸರ್ಕಾರದ ಜೊತೆಲಿರಲಿಕ್ಕೆ. ಆದರೆ ನೀವು ಸಂವಿಧಾನ ಬದಲಾವಣೆ ಮಾಡ್ತೀನಿ, ನಿಮ್ಮ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಇರೋ ಕಾನೂನೆಲ್ಲ ಕಿತ್ತಾಕ್ತಾ ಇರೋದು. SC/ST ಪರವಾಗಿಲ್ಲ, ಹಿಂದುಳಿದ ವರ್ಗ ಅವರು ಪರವಾಗಿಲ್ಲ ಸರ್ಕಾರ. ಹಾಗಾಗಿ ಜನಗಳಿಗೆ ಏನಾಗುತ್ತೆ ಅಂದರೆ ಎಚ್ಚೆತ್ಕೊತಾ ಇದ್ದಾರೆ. ಏನು ಮಾಡ್ತಾಯಿದೆ BJP ಸರ್ಕಾರ ಅಂತ ಎಚ್ಚೆತ್ಕೊತಾರೆ. ಹಾಗಾಗಿ ಏನಾಗುತ್ತಂದರೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಬರಬೇಕು ಅಂತ ನಾವು ನಿರ್ಧಾರ ತೆಗೆದುಕೊಂಡಿದ್ದೀವಿ ಇಡೀ ಸ್ಟೇಟ್ ಎಲ್ಲ. ಓಕೆ ಸರಿ, ಕಾಂಗ್ರೆಸ್ ಬರಬೇಕು ಅಂತಿದ್ದೀರಾ. ನಿನ್ನೆ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರು, ಬೃಹತ್ ಸಮಾವೇಶ ನಡೀತು. ಚಿಕ್ಕಬಳ್ಳಾಪುರಕ್ಕೆ ನರೇಂದ್ರ ಮೋದಿ ಬಂದು ಹೋದ ನಂತರ ಹೇಗಿದೆ ಸರ್ ಈಗ ಚಿಕ್ಕಬಳ್ಳಾಪುರದಲ್ಲಿ ನರೇಂದ್ರ ಮೋದಿ ಅವರ ಅಲೆ ಎಷ್ಟು ಮಟ್ಟಿಗಿದೆ? ಸರ್ ಬಂದಿದ್ದಾರೆ. ನರೇಂದ್ರ ಮೋದಿಗೂ ಚಿಕ್ಕಬಳ್ಳಾಪುರಕ್ಕೆ ಸಂಬಂಧ ಇಲ್ಲ. ಇಲ್ಲಿ ಮತದಾರರು ಮತ ಕೊಡ್ತಕ್ಕಂಥವ್ರು ಸುಧಾಕರ್ ಕೊಡಬೇಕು ಅಥವಾ ರಕ್ಷಾ ರಾಮಯ್ಯ ಕೊಡಬೇಕು. ಏನೋ ಹಿರಿಯರವರು ಈ ದೇಶದ ಪ್ರಧಾನಮಂತ್ರಿ ಗೌರವದಿಂದ ಬಂದಿದ್ದಾರೆ. ಅವರು ಪ್ರಚಾರ ಮಾಡಿದ್ದಾರೆ, ನಮ್ಮ ಸರ್ಕಾರ ಬಂದರೆ ಈ ಥರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಮತ ಕೊಡ್ತಕ್ಕಂಥವ್ರು ಯಾರು? ಈ ಕ್ಷೇತ್ರದ ಜನ ಮತದಾರರು ಕೊಡಬೇಕಾಗಿರೋದು. ಎಷ್ಟೋ ಜನ ಮೋದಿ ನೋಡಿ ಯಾರು ಕೊಡೋದಿಲ್ಲ. ಈಗ ಎಷ್ಟೋ ಜನ ಹೇಳ್ತಾರೆ ಅಂದರೆ ನಾವು ಮೋದಿ ಕೊಟ್ಟು ಹಾಕ್ತೀವಿ. ಮೋದಿ ಸಾಹೇಬ್ರು ಎಲ್ಲಿ ನಿಲ್ತಿದ್ದಾರೆ? ಅವರೆಲ್ಲೋ ಇದರಲ್ಲಿ ಯಾವುದೋ ಇದರಲ್ಲಿ ಗುಜರಾತು ಅಥವಾ ಹೊರೋಡ ಮತ್ತು ಉತ್ತರ ಪ್ರದೇಶದಲ್ಲಿ ನಿಂತಿದ್ದಾರೆ. ಇವು ನಮ್ಮವ್ರಿಗೆ ಅಲ್ಲಿ ಹೊಟ್ಟೋಗ್ಬೇಕು. ಮೋದಿಗಲ್ಲ. ಮೋದಿ ಏನಾಗುತ್ತಂದರೆ ಜವಾಬ್ದಾರಿ ತೆಗೆದುಕೊಂಡು BJP ಪಕ್ಷವನ್ನು ಹಿನ್ನೆಲೆಗೆ ತಂದಿದ್ದಾರೆ. ಈ ಹಿನ್ನೆಲೆ ಇರ್ತಕ್ಕಂಥದ್ದು ಮುಂದಕ್ಕೆ ತಂದಿದ್ದಾರೆ. ಪಕ್ಷ ನಡೆಸ್ತಾ ಇದ್ದಾರೆ. ಸಂತೋಷ ಅವ್ರು ಬಂದಿರೋದು. ಚಿಕ್ಕಬಳ್ಳಾಪುರ ಏನು ಅಂತ ಅವ್ರಿಗೂ ಗೊತ್ತಾಗುತ್ತೆ.
ಇಲ್ಲಿ ಬಂದಿರೋದ್ರಿಂದ ಏನು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂದರೆ ಅಥವಾ ಆಗಬೇಕು ಅಂದರೆ ಇಲ್ಲಿನ ಬಿಜೆಪಿ ಅಥವಾ ಏನು ಬಿಜೆಪಿ JDS ಅಭ್ಯರ್ಥಿ ಇದ್ದಾರೆ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಆಗಬೇಕು ಅಂತ ಏನು ರಾಷ್ಟ್ರದೆಲ್ಲೆಡೆ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ನರೇಂದ್ರ ಮೋದಿ ಅವರ ಪರವಾದಂತಹ ಅಲೆ ಅಥವಾ ನರೇಂದ್ರ ಮೋದಿ ಅವರ ಪರವಾದಂತಹ ಏನು ಜನಾಭಿಪ್ರಾಯ ಏನಾದರೂ ಇದ್ದರೆ ಏನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೂ ಮತ ಸಿಗ್ಬೋದಲ್ವಾ, ಏನಂತಾರೆ ಇದು? ಸರ್, ಈಗ BJP ಪಕ್ಷ ಕಟ್ಟಿರ್ತಕ್ಕಂಥ ಮಹನೀಯರು ಮಹಾನುಭಾವರು ಸುಮಾರು ಜನ ಇದ್ದಾರೆ. ಹೌದು ಒಬ್ಬ ನರೇಂದ್ರ ಮೋದಿ ಸಾಹೇಬ್ರೆ, ಅವರು ನರೇಂದ್ರ ಮೋದಿ ಜಿನೇ ಒಬ್ಬರೇ ಕಟ್ಟಿಲ್ಲ, ಹೌದು ಖಂಡಿತ. ಇನ್ನೆಲ್ಲಿ ತುಂಬ ಜನ ಇದ್ದಾರೆ. ಅವರು ಬರಲಿ, ಅವರು ಒಂದಿನ ಪ್ರಧಾನಮಂತ್ರಿ ಆಗಲಿ. ಈಗ ಮೋದಿಜಿ ಏನು ಹೇಳ್ತಾನೆ, ಕಾಂಗ್ರೆಸ್ ಬಗ್ಗೆ ಇತರ ಪಕ್ಷ ನೋಡಪ್ಪ ಒಂದು ಕುಟುಂಬದ ಪಕ್ಷ ಅಂತ ಹೇಳ್ತಾರೆ. ಮೋದಿಜಿ 10 ವರ್ಷ ಮಾಡಿದಾನೀಗ, ಬೇರೆಯವ್ರಿಗೆ ಸಪೋರ್ಟ್ ಮಾಡಲಿ. ಅವರು ಬೇರೆಯವರು BJPಯಲ್ಲಿ ಬೇರೆಯವ್ರು ನಿಂತ್ಕೊಳ್ಳಿ, ಅವರೇ ಏನು. ಈಗ ಒಟ್ಟಾರೆ ಹೇಳಬೇಕಾದ್ರೆ ನರೇಂದ್ರ ಮೋದಿಜಿ ಅನ್ನೋರು ತುಂಬ ಕಡಿಮೆ ಇದ್ದಾರೆ. ನರೇಂದ್ರ ಮೋದಿಜಿ ಅನ್ನೋರು ಯಾರು ಅಂದರೆ, ಏನು ಮೊಬೈಲ್ ಇಟ್ಕೊಂಡಿದ್ದಾರೋ, ಯಾರು ಸಾಫ್ಟ್ವೇರ್ ಇದ್ದಾರೋ, ಯಾರು ನಗರದಲ್ಲಿ ಯಾರಿದ್ದಾರೋ, ಯಾರು ನಗರದಲ್ಲಿ ವಾಸ ಮಾಡ್ತಾ ಇದ್ದಾರೋ, ಅಪಾಯಿಂಟ್ಮೆಂಟ್ ಇಲ್ಲ, ಅವ್ರು ಮಾತ್ರ. ರೈತಾಪಿ ವರ್ಗ, ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಇವ್ರು ಅನ್ಬೇಕಲ್ವ ಸರ್, ನರೇಂದ್ರ ಮೋದಿಜಿ ಬರಬೇಕು ಅಂತ ಅನ್ಬೇಕಲ್ವಾ. ಈಗ ಹೋಗಲಿ, ಅವ್ರಿಗಾಗಿ ಏನು ಮಾಡಿದ್ದಾರೆ? ಏನೂ ಮಾಡಲಿಲ್ವಲ್ಲ, ತಮಗೆ ಗೊತ್ತಿದ್ದಂಗೆ ಏನೂ ಮಾಡಲಿಲ್ಲ. ಈಗ ಡೀಸೆಲ್ ಎಷ್ಟಾಗಿದೆ, ಪೆಟ್ರೋಲ್ ಎಷ್ಟಾಗಿದೆ, ಇದಕ್ಕೆಲ್ಲ ಯಾರು ಕಾರಣ? ಮೋದಿಜಿನೇ ಕಾರಣ. ಆದ್ದರಿಂದ ಏನಾಗುತ್ತೆ, ಒಲವಿಲ್ಲ. ಮೋದಿಜಿ ಗೌರವ ಇದೆ, ಎಲ್ರಿಗೂ ಗೌರವ ಇದೆ. ಯಾಕಂದರೆ ಆತನ ಒಂದು ಹಿಂದುತ್ವ ಅನ್ನೋದು ಒಂದು ಪದ ಇಟ್ಕೊಂಡಿದ್ದಾನೆ. ಯಾರೋ ಮೋದಿಜಿ ಹಿಂದುತ್ವ ಪದ ಇಟ್ಕೊಂಡು ಇರೋದ್ರಿಂದ ಈ ಹಿಂದೂಗಳು ಏನಾಗುತ್ತೆ ಅಂದರೆ ಆತನ ಪರ ಇದ್ದಾರೆ. ಆದರೆ ಮತ ಹಾಕಬೇಕಲ್ವ ಸರ್, ಅಲ್ಲಿ ಹೋಗಿ ಮತ ಹಾಕಬೇಕಲ್ಲ. ಗೌರವ ಇದೆ. ನಾನೇ ಹೇಳ್ತಾ ಇದ್ದೀನಿ, ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ. ಆದರೆ ನಾನು ಕಾಂಗ್ರೆಸ್ ಪಕ್ಷ ಬರಲಿ ಅಂತ ಹೇಳ್ತಾ ಇದ್ದೀನಿ. ನಾನೇ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬರಲಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಗೌರವ ಇದೆ, ಮೋದಿಜಿ ಬಗ್ಗೆ ಗೌರವ ಇದೆ. ಆದರೆ ಏನಾಗುತ್ತೆ ಅಂದರೆ ಇದು ಕಾಂಗ್ರೆಸ್ ಸರ್ಕಾರ ಒಳ್ಳೆ ಆಡಳಿತ ಕೊಡ್ತಾ ಇದೆ. ಹಿಂದೆ ಎಲ್ಲ ಕೊಟ್ಟಿದೆ, ಈಗಾಗಲೇ ಕೊಟ್ಟಿದೆ. ಹಾಗಾಗಿ BJP ಇದು ಕಾಂಗ್ರೆಸ್ ಸರ್ಕಾರ ಬರಲಿ ಅಂತ ನನ್ನ ಆಸೆ. ಏನು ಯುವಕರು ಇರ್ಬೋದು ಅಥವಾ ಇನ್ನು ಕೆಲವು ಮತದಾರರು ಏನಿದ್ದಾರೆ, ಅವರು ಹಿಂದುತ್ವದ ಆಧಾರದ ಮೇಲೆ ಅಭಿವೃದ್ಧಿಯನ್ನು ಮರೆತು ಹಿಂದುತ್ವದ ಆಧಾರದ ಮೇಲೆ ಮತವನ್ನು ಹಾಕ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಸರ್, ಈಗ ಹಿಂದುತ್ವ ಅನ್ನೋದು ಮೈಗೂಡಿಸ್ಕೊಂಡಿದ್ದೀವಿ. ಮೋದಿಜಿ ಏನಾಗಿದೆ ಅಂದರೆ ರಾಮ ಮಂದಿರ ಕಟ್ಟಿದ್ದಾರೆ. ಮೋದಿಜಿ ಒಬ್ಬರೇ ಕಟ್ಟಲಿಲ್ಲ, ಎಲ್ಲ ಮಹಿಳೆಯರು ತಮ್ಮಂಥ ಮಹಿಳೆಯರೆಲ್ಲ ದುಡ್ಡು ಹಾಕಿ ಸರ್ಕಾರದ ಒಂದು ಜಮೀನಲ್ಲಿ ಟ್ರಸ್ಟ್ ಮಾಡಿಕೊಂಡು ಕಟ್ಟಿದ್ದಾರೆ. ಒಳ್ಳೆಯದು, ನಾವೆಲ್ಲ ಹೋಗಿ ಪ್ರಾರ್ಥನೆ ಮಾಡೋಣ. ಹಾಗಂತ ಒಂದೇ ಕಾರಣಕ್ಕೆ ಯುವಕರು ಅವ್ರಿಗೆ ಗೊತ್ತಿಲ್ಲದೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಏನಪ್ಪ ಈಗ ಯುವಕರು ಎಷ್ಟೋ ಜನ ಇದ್ದಾರೆ, ಏನು ಹೇಳ್ತಾರೆ ಅಂದರೆ ಮೋದಿಜಿ ಏನೋ ಅಂತ ನಾವೆಲ್ಲ ಮತ ಕೊಟ್ಟು, ಆದರೆ ಮೋದಿಜಿ ಇವ್ರಿಗೆ ಉದ್ಯೋಗ ಅವಕಾಶ ಕೊಡಲಿಲ್ಲ, ಏನೂ ಕೊಡಲಿಲ್ಲ. ಭಾಷಣ ಮಾಡ್ತಾರೆ, ಒಳ್ಳೆಯದೇ. ಆದರೆ ಏನೂ ಮಾಡಲಿಲ್ಲ ಅಂದರೆ ನಾವು ಬದುಕೋದು ಹೆಂಗೆ? ಎಲ್ಲ ಖಾಸಗೀಕರಣ ಎಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಸರ್ಕಾರದ ಸತ್ತಿದ್ರೆ ನಮ್ಮ ಹಕ್ಕು, ಖಾಸಗೀಕರಣ ಮಾಡಿದ್ರೆ ನಮ್ಮ ಹಕ್ಕು ಬರೋದಿಲ್ಲ. ಹಾಗಾಗಿ ಏನಾಗಿದೆ, 50% ಯೂತು ಕಡಿಮೆ ಆಗಿದ್ದಾರೆ. ಫೈನ್. ಈಗೇನು ರಕ್ಷಾರಾಮಯ್ಯ ಅವರು ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಹೊಸ ಮುಖ. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಮತದಾರರು ಅವ್ರ ಪರವಾಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಸರ್, ರಕ್ಷಾರಾಮಯ್ಯ ಅವರು ಪರವಾಗಿದ್ದಾರೆ ಮತದಾರರು. ಏಕೆಂದರೆ ಅದಕ್ಕೆ 2 ಕಾರಣಗಳಿದೆ. ಒಂದು, ಅವ್ರ ಕುಟುಂಬ ಜನರಿಗೆ ಸಹಾಯ ಮಾಡ್ತಾ ಇದೆ, ಜನಸೇವೆ ಮಾಡ್ತಾ ಇದ್ದಾರೆ. ಈಗ ಚಿಂತಾಮಣಿ ತಾಲೂಕು ಕೈವಾರ ಕ್ಷೇತ್ರದಲ್ಲಿ ಅವರು ಕುಟುಂಬಸ್ಥರೇ ಒಂದು ದೇವಸ್ಥಾನ ಕಟ್ಟಿ ಟ್ರಸ್ಟ್ ಮಾಡಿ ಸಾವಿರಾರು ಜನಕ್ಕೆ ಏನೋ ಅನ್ನ ಆಹಾರ ಆಗ್ತಾ ಇದ್ದಾರೆ, ಉಚಿತ ಮದುವೆ ಮಾಡ್ತಾ ಇದ್ದಾರೆ. ಆಮೇಲೆ 2ನೇ ಉದ್ಯೋಗ ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ಇವರು ಅದೇ ಹಿನ್ನೆಲೆ ಇರ್ತಕ್ಕಂಥವರು ಹಾಸ್ಪಿಟ್ಲಿದೆ ಇವ್ರದ್ದು. ಬಡವರಕ್ಕಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ ಯಾರೇ ಬಡವರು ಬರಲಿ, ನಾನು ₹1 ತೆಗೆದುಕೊಳ್ಳಲ್ಲ, ಉಚಿತವಾಗಿ ನಾನು ವೈದ್ಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಅಂದರೆ, ಈಗ ಸುಧಾಕರ್ ಸಾಹೇಬರು 2 ಸರ್ತಿ ಏನಾಗಿದೆ ಅಂದರೆ ಈ ಕ್ಷೇತ್ರದ ಜನಗಳು ನೋಡಿದ್ದಾರೆ. ಸುಧಾಕರ್ ಅವರು ಅವ್ರ ಕೈಯಲ್ಲಿ ಅವರು ಮಾಡಿದ್ದಾರೆ, ನಾವಿಲ್ಲಂತ ಹೇಳಕ್ಕಾಗೋದಿಲ್ಲ. ಆದರೆ ಒಂದು ಹೊಸ ಮುಖ ನೋಡಬೇಕಂತ ಜನರಲ್ಲಿ ಮೂಡಿ ಬಂದಿದೆ, ಹೊಸ ಚೈತನ್ಯ ಬಂದಿದೆ. ಅವ್ರ ಆಕ್ಟಿವಿಟಿ ನೋಡಿ, ಯಾರು ರಕ್ಷಾರಾಮಯ್ಯ ಸಾಹೇಬರು ಆಕ್ಟಿವಿಟಿ ನೋಡಿ ಅವ್ರನ್ನು ತುಂಬ ಉತ್ಸಾಹದಲ್ಲಿದ್ದಾರೆ ಹುಡುಗರೆಲ್ಲ. ಅವ್ರಿಗೆ ಮತ ಹಾಕೋಣ. ಏನು ಪ್ರದೀಪ್ ಈಶ್ವರ್ ಅವರು ಯಾವ ಥರ ಪ್ರಚಾರ ಮಾಡಿದ್ರು ಹಿಂದೆ MLA ಎಲೆಕ್ಷನಲ್ಲಿ, ಅದೇ ಥರ ಇವರು ಉಪಯೋಗಿಸ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಸುಮಾರು 70ರಷ್ಟು ಜನ ರಕ್ಷಾರಾಮಯ್ಯಗೆ ಮತ ಕೊಡಬೇಕಂತ ನಿರ್ಧಾರ ಮಾಡಿದ್ದಾರೆ. ಓಕೆ. ಪ್ರದೀಪ್ ಈಶ್ವರ್ ಅವರು ಗೆದ್ದರು, MLA ಆದರು. ಈಗ ಅವರು MLA ಆಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರಾ ಚಿಕ್ಕಬಳ್ಳಾಪುರಕ್ಕೆ? ಹೇಗೆ ಸರ್, ಮಾಡ್ತಾ ಇದ್ದಾರೆ. ಏನಾಗಿದೆ ಅಂದರೆ ಅವರು ಈಗ ಸ್ವಲ್ಪ ದಿನ ಆಯಿತು ಕಾರ್ಯಕ್ರಮ ಬಂದು, ಏನೋ ಅವರು ಶಾಸಕರಾಗಿ ಸ್ವಲ್ಪ ದಿನ ಆಯಿತು, ಸರ್ಕಾರ ಬಂದು ಸ್ವಲ್ಪ ದಿನ ಆಯಿತು. ಈಗ ಸರ್ಕಾರ 5ಗೆ ಕಾಂಗ್ರೆಸ್ ಸರ್ಕಾರ, ಪ್ರದೀಪ್ ಈಶ್ವರ್ ಸರ್ಕಾರನೇ ಈಗ 5 ಗ್ಯಾರಂಟಿ ಕೊಟ್ಟಿದೆ.
ಅವ್ರ ಸರ್ಕಾರನೇ 5 ಗ್ಯಾರಂಟಿ ಕೊಟ್ಟಿದೆ. ಕೂಡಲೇ ಎಲೆಕ್ಷನ್ ಬಂದಿದೆ ತಮಗೆ ಗೊತ್ತಿದ್ದಂಗೆ. ಈಗ ಕೊಟ್ಟು ಎಲ್ಲ ಒಂದು ವರ್ಷನೂ ಇನ್ನೂ ಕಡಿಮೆನೇ ಆಗಿದೆ ಅನಿಸುತ್ತೆ, ಏನೋ ಎಲೆಕ್ಷನ್ ಚುನಾವಣೆ ಮುಗಿದು. ಈಗ ಲೋಕಸಭಾ ಚುನಾವಣೆ ಬಂದಿದೆ. ಇದನ್ನು ಆದ ನಂತರ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗುತ್ತಾರೆ ಅಂತ ಒಂದು ನಂಬಿಕೆ ಇದೆ. ಇಷ್ಟು ಬೇಗ ಬೇಡ, ಇನ್ನೊಂದು ಸ್ವಲ್ಪ ಟೈಮ್ ಕಾಯೋಣ ಅಂತ. ಎಸ್, ಕಾಯಬೇಕು ಅಂತ ಜನರಲ್ಲಿ ಒಂದು ನಂಬಿಕೆ ಇದೆ. ಮಾಡ್ತಾನೆ ಯುವಕು ಅದನ್ನ ಮಾಡ್ತಾನೆ ಅಂತ ಒಂದು ನಂಬಿಕೆ ಇದೆ. ಇನ್ನು 4 ವರ್ಷ ಇದೆ, ನೋಡೋಣ ಅಂತ. ಸರಿ, ಏನು BN ಬಚ್ಚೇಗೌಡರು ಸಂಸದರಾಗಿದ್ರು 5 ವರ್ಷಗಳ ಕಾಲ. ಸೊ ಅವ್ರ ಕಡೆಯಿಂದ ಕೆಲಸಗಳಾಗಿದೆಯಾ ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ? ಬಚ್ಚೇಗೌಡರು ಸಾಹೇಬ್ರಿಂದ ಏನು ಕೆಲಸಗಳಾಗಿಲ್ಲ. ಕಾರಣ ಏನಂದರೆ ಅವ್ರು ಶ್ರೀಮಂತರು, ಬಡವ್ರ ಬಗ್ಗೆ ಗೊತ್ತಿಲ್ಲ, ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಗೊತ್ತಿಲ್ಲ, ಅಷ್ಟೊಂದು ಕಾರ್ಯಕ್ರಮ ಇಲ್ಲ, ಆಗಿಲ್ಲ. ಓಕೆ, ಈಗ ಬಚ್ಚೇಗೌಡರು ರಿಟರ್ನ್ ಅಂದರೆ ಏನು, ಮಗ ಈಗಾಗಲೇ ಶರತ್ ಬಚ್ಚೇಗೌಡರು ಕಾಂಗ್ರೆಸ್ಸಿಂದ MLA ಆಗಿದ್ದಾರೆ, ಏನು ಹೊಸಕೋಟೆಗೆ. ಆ ನಿಟ್ಟಿನಲ್ಲಿ ಮಗನ ಪಕ್ಷ ಅಂತನೋ ಅಥವಾ ಕಾಂಗ್ರೆಸ್ ಸೇರುವಂಥ ಬಯಕೆನೋ ಗೊತ್ತಿಲ್ಲ, ಅವ್ರೀಗ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗ್ಬೋದು ಅಥವಾ ಅದು ಆಗುತ್ತೋ ಇಲ್ವೋ ಪ್ಲಸ್ ಅಂತ? ಯಾಕೆಂದರೆ ಅವರೇ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ತಾವು. ಸರ್, ಈಗ ಬಚ್ಚೇಗೌಡರು ಮತ್ತು ಬಚ್ಚೇಗೌಡರು ಮಗ ಶರತ್ ಬಚ್ಚೇಗೌಡರು ಮಗ ಎರಡು ನಾಣ್ಯ ಇದ್ದಂಗೆ ಒಂದೇ ಮುಖ. ಹಾಗಾಗಿ ಎರಡನ್ನೂ ವರ್ಕೌಟ್ ಆಗುತ್ತೆ, ಅಲ್ಲಿ ಇಬ್ಬರದು ಸೇರಿ ವರ್ಕೌಟ್ ಆಗುತ್ತೆ. ಈಗ ಏನಾಗುತ್ತಂದರೆ ಅವರು ಹಿರಿಯರು, ಅದರಲ್ಲಿ ಶ್ರೀಮಂತರು, ಬಚ್ಚೇಗೌಡರು ಹಿರಿಯರು ಶ್ರೀಮಂತರು. ಈಗ ಮಗನಿಗೆ ಏನಾಗುತ್ತಂದರೆ ಇವನ್ನ ಗೆಲ್ಲಿಸಿದ್ರೆ ಇಲ್ಲಿ ನಮಗೇನು ಕಾಂಗ್ರೆಸ್ ಪಕ್ಷದಲ್ಲಿ ಇದು ಏನು ಮಂತ್ರಿ ಅದು ಇದು ಸಿಕ್ಬೋದು ಅಂತ ಒಂದು ಭರವಸೆ ಇರುತ್ತೆ. ಹಾಗಾಗಿ ಇವರಿಗೆ ಸಪೋರ್ಟ್ ಮಾಡ್ಬೋದು ಅಂತ. ಏನು ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳು ಏನು ಜಾರಿಯಲ್ಲಿದೆ, ಅದು ಎಷ್ಟರ ಮಟ್ಟಿಗೆ ಜನಕ್ಕೆ ಅನುಕೂಲ ಆಗ್ತಾ ಇದೆ? ಇದು ಎಷ್ಟರ ಮಟ್ಟಿಗೆ ಏನು ರಕ್ಷಾರಾಮಯ್ಯ ಅವರಿಗೆ ಶ್ರೀರಕ್ಷೆ ಆಗುತ್ತೆ? ಸರ್, ಈಗ ಊಟ ಇಲ್ಲದವ್ರಿಗೆ ಊಟ ಕೊಡ್ತಾ ಇದೆ ಸರ್ಕಾರ. ಈಗ ಮೊನ್ನೆ ಒಂದು ಶ್ರೀರಾಮನವಮಿ ಆಯಿತು, ಅದು ಅನಾದಿ ಕಾಲದಿಂದ ಬಂದಿದ್ದು ಇದುವರೆಗೂ. ಎಷ್ಟೋ ಜನ ತಟ್ಟೆಯಲ್ಲಿ ಏನು ದೇವಸ್ಥಾನಕ್ಕೆ ಹೋಗಿ ರಾಮನಿಗೆ ನಮಸ್ಕಾರ ಮಾಡಿಕೊಂಡು ತಟ್ಟೆಯಲ್ಲಿ ಊಟ ಎತ್ಕೊಂಡು ಹೋಗ್ತಾ ಇದ್ರು. ಕಾರಣ ಏನಂದರೆ ಬಡವರು ಅಂತ. ಇನ್ನೂ ಬಡತನ ಹಂಗೆ ಇದೆ. ಈಗ ಸರ್ಕಾರ ಏನು ಯೋಜನೆಗಳು ಕೊಟ್ಟಿದೆಯೋ, ಸರ್ಕಾರದಿಂದ ಎಷ್ಟೋ ಜನ ಅದರಿಂದ ಜೀವನ ಮಾಡ್ಕೊತಾ ಇದ್ದಾರೆ ನಮಗೆ ಗೊತ್ತಿದ್ದಂಗೆ. ಈಗ ಏನಾಗುತ್ತಂದರೆ 2,000 ಹಾಕ್ಕೊಂಡು ಎಷ್ಟೋ ತಾಯಂದರು ಅವ್ರ ಮನೆಗೆ ಅಕ್ಕಿ ಅದು ಇದು ಮತ್ತೊಂದು ತೆಗೆದುಕೊಂಡು, ಈಗ ಸರ್ಕಾರ 2,000 ಕೊಟ್ಟರೆ ಮಾತ್ರ ಅವರು ಡೆವಲಪ್ಮೆಂಟ್ ಆಗಲ್ಲ, ಅಭಿವೃದ್ಧಿ ಆಗಲಿ ಸಾಧ್ಯ ಇಲ್ಲ. ಕೂಲಿಗೆ ಹೋಗ್ತಾರೆ ಅವರು. ಕೂಲಿಗೆ ಹೋಗಿ ಇದು ಉಳಿಸ್ಕೊಂಡು ಎರಡನ್ನೂ ಜಮಾ ಮಾಡಿಕೊಂಡು ಅವ್ರು ಅಭಿವೃದ್ಧಿ ಆಗ್ತಾರೆ. ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಇದರಿಂದ ಏನಾಗುತ್ತಂದರೆ ಅವ್ರಿಗೆ 50% ಮತ ಬಿಡುತ್ತೆ. ಏನೋ ಈ ಸರ್ಕಾರ ಯೋಜನೆಗಳಿಂದ ಏನು 5 ಯೋಜನೆಗಳು ಗ್ಯಾರಂಟಿ ಇದೆಯೋ, ಸಿಕ್ಕಾಪಟ್ಟೆ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಸುಮಾರು ಹೆಣ್ಮಕ್ಳು ಏನಾಗುತ್ತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು, ಒಳ್ಳೆ ಭಾಗ್ಯ ಕೊಟ್ಟಿದ್ದಾರೆ, ನೆಕ್ಸ್ಟ್ ನಿಲ್ಲಿಸ್ಬೋದು, ಅವರು ಈ ಭಾಗ್ಯಗಳು ಸೋತೋದ್ರೆ ನೆಕ್ಸ್ಟ್ ನಿಲ್ಲಿಸ್ಬೋದು ಅಂತ ಒಂದು ಆತಂಕ ಇದೆ ಜನಗಳಲ್ಲಿ. ಅದರಿಂದ ಏನಾಗುತ್ತಂದರೆ ಅದಕ್ಕೆ ಹಾಕೇ ಆಗ್ತಾರೆ. ಅದರಿಂದ ಈಗ ಯೋಜನೆಗಳು ಬೇಡ ಅಂತ ಯಾರು ಅಂದರೆ ಶ್ರೀಮಂತರು ಬೇಡ ಅಂತ ಹೇಳ್ತಾ ಇದ್ದಾರೆ. ಆ ಮಾತು ಹೇಳಬಾರ್ದು. ಅವರು ಸರ್ಕಾರ ಕೊಡ್ತಾ ಇದೆ, ಈಸ್ಕೊತಾ ಇದ್ದಾರೆ. ಈಗ ನೀವು ಅಷ್ಟೇ, ಯಾರೋ ಅನ್ನ ಸಂದರ್ಭ ಮಾಡ್ತಾ ಇರ್ತಾರೆ, ಹೋಗ್ತೀವಿ ತಟ್ಟೆ ಕೊಡ್ತೀವಿ, ಊಟ ಮಾಡ್ಕೊಂಡು ಹೋಗ್ತೀವಿ. ತಿನ್ಬೇಡ ಅಂತ ಹೇಳಿದ್ರೆ ನ್ಯಾಯನಾ? ಹಾಗಾಗಿ ಬೇಕಾದವ್ರು ತಿಂತಾರೆ, ಬೇಡದೇ ಇದ್ದವರು ತಿನ್ನೋರಿಗೆ ಬಿಡ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ, ನಿಜ ಅಲ್ವಾ? ರೈಟ್. ಹಾಗೆ ನೋಡೋಕೆ ಹೋದ್ರೆ ಈ ಅಭಿವೃದ್ಧಿ ಕೆಲಸಗಳು ಏನು, ಈ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋಂಥ ಮಾತು, ಇದನ್ನ ಒಪ್ಕೋತೀರಾ? ಸರ್, ಈಗ ಯೋಜನೆಗಳೇ ಅಭಿವೃದ್ಧಿ. ಏನು 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೋ ಸರ್ಕಾರ, ಅವರು ಕಾಂಗ್ರೆಸ್ ಸರ್ಕಾರ, ಅದರಿಂದನೇ ಈಗ ಡೆವಲಪ್ಮೆಂಟು, ಅಭಿವೃದ್ಧಿ, ಅದರಿಂದನೇ ಅಭಿವೃದ್ಧಿ. ಈಗ ಸರ್ ಹೇಳ್ತೀನಿ, ಈಗ ರಸ್ತೆಗಳು ಆಗ್ತಾ ಇದೆ, ಆಯ್ತಲ್ಲ? ಈಗ ರಸ್ತೆಗಳು ಆಗ್ತಾ ಇದೆ, ಬಡವರಿಗೆ ಆಹಾರನೂ ಸಿಗ್ತಾ ಇದೆ. ಈಗ ಏನು 5 ಗ್ಯಾರಂಟಿಗಳು ಯಾರು ಕೊಡ್ತಾ ಇದ್ದಾರೆ? ಅವರು ಇವ್ರಿಗೆ ಕೊಡ್ತಾ ಇರೋದು, ಇನ್ನು ಬೇರೆಯವ್ರು ಯಾರು ಕೊಡ್ತಾ ಇದ್ದಾರೆ? ಈಗ ಆಂಧ್ರ ಪ್ರದೇಶದ ಅವ್ರು ಕೊಡ್ತಾ ಇದ್ದಾರಾ? ಪಕ್ಕದಲ್ಲಿ ಕೇರಳ ಇದೆ, ಅವ್ರು ಕೊಡ್ತಾ ಇದ್ದಾರಾ? ಈ ಕರ್ನಾಟಕದವ್ರು ಯಾರಿಗೂ ಕೊಡ್ತಾ ಇಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಡವರಿಗೆ ಆ ಯೋಜನೆ ತಂದು ಕೊಡ್ತಾ ಇದ್ದಾರೆ. ಈಗ ತಮಗೂ ಗೊತ್ತಿದೆ, ಮೀಡಿಯಾದವ್ರಿಗೆ, ಈಗ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಾಂಟ್ರಾಕ್ಟ್ ಕೊಡ್ತಾರೆ. ಸರ್ಕಾರ ಯಾವುದೋ ಒಂದು ಭವನ ನಿರ್ಮಾಣ ಮಾಡ್ತಾರೆ. ಒಂದು ಉದಾಹರಣೆ ಅಂದ್ಕೊಳ್ಳಿ, ಅಂಬೇಡ್ಕರ್ ಭವನನೇ ಅಂದ್ಕೊಳ್ಳಿ. ಸುಮ್ಮನೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕಟ್ತಾರೆ. ಅಲ್ಲಿ ಕಟ್ಟಿಬಿಟ್ಟು ಅದರಲ್ಲಿ ಏನು ಫಂಕ್ಷನೇ ಮಾಡಲ್ಲ. ಆಮೇಲೆ ನಾನಾ ರೀತಿ ಭವನಗಳು ಕಟ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಕೊಟ್ಟು 10% ನೀವು ಉಳಿಸ್ಕೊಳ್ಳೋದಕ್ಕೆ, ಕಾಂಟ್ರಾಕ್ಟ್ ಬದುಕೋದಕ್ಕೆ ಬಿಲ್ಡಿಂಗ್ ಕೊಡ್ತಾ ಇದ್ದಾರೆ ಹೊರತು ಜನರಿಗಾಗಿ ಕೊಡ್ತಾ ಇಲ್ಲ ಬಿಲ್ಡಿಂಗು. ಅದು ಗಮನದಲ್ಲಿ ಇಟ್ಕೋಬೇಕು ನಾವೆಲ್ಲರೂ. ಎಷ್ಟೋ ಸರ್ಕಾರಿ ಭವನಗಳಿದೆ, ಅದರಲ್ಲಿ ಯಾವುದೋ ಒಂದು ಭವನ ಕೊಡಲಿ, ಕಾರ್ಯಕ್ರಮ ಮಾಡೋಣ. ಮಿಕ್ಕಿದ್ದೆಲ್ಲ ಬಡವರಿಗೆ ಕೊಡಲಿ, ಒಳ್ಳೆ ರಸ್ತೆ ಮಾಡಲಿ, ನೀರು ಕೊಡಲಿ.
ಈಗ ನೋಡಿ, ನಮಗೆ ನೀರಿಲ್ಲ, ಚಿಕ್ಕಬಳ್ಳಾಪುರಕ್ಕೆ ನೀರಿಲ್ಲ, ಡ್ಯಾಮ್ ಇಲ್ಲ. ನರೇಂದ್ರ ಮೋದಿಜಿ ಇಲ್ಲಿ ಬಂದಿದ್ದರು, ನೀರಾವರಿ ಅಧ್ಯಕ್ಷರು ಅವರೇ. ಯಾವುದೋ ಒಂದು ಈಗ ಇಲ್ಲಿಂದ ತಮಗೆ ಗೊತ್ತಿದೆ ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ, ಒಳ್ಳೆ ಡ್ಯಾಮ್ ಕಟ್ಟಲಿ. ಅವ್ರು ಘೋಷಣೆ ಮಾಡಬೇಕಾಗಿತ್ತು ಇಲ್ಲಿ ಕರ್ನಾಟಕಕ್ಕೆ, ಇಲ್ಲಿ ಬಂದು ಚಿಕ್ಕಬಳ್ಳಾಪುರಕ್ಕೆ ಬಂದು ನೋಡ್ರಿ ನಿಮಗೆ ಇಲ್ಲಿ ಏನು ಬರಗಾಲ ಜಾಸ್ತಿ, ರಾಜಸ್ಥಾನ ಇದ್ದಂಗೆ ನೀವೆಲ್ಲ, ಮರುಭೂಮಿ ಇದ್ದಂಗೆ ನೀವೆಲ್ಲ, ನಾನೊಂದು ಘೋಷಣೆ ಮಾಡ್ತಾಯಿದ್ದೀನಿ, ಈಗ ನಿಮ್ಗೊಂದು ಡ್ಯಾಮ್ ಕಟ್ತೀನಿ, ನೀರು ಕೊಡ್ತೀನಿ ಅಂತ ಹೇಳಬೇಕು. ಆಮೇಲೆ ಒಂದು ನೇರವಾಗಿ ದಯವಿಟ್ಟು ನೀವು ಇದು ಪ್ರಚಾರ ಮಾಡಲೇಬೇಕು, ಯಾವ್ದು ಮಾಡ್ತೀರೋ ಮಾಡಲ್ವೋ. ಬೆಂಗಳೂರಿನವರು ಕಾವೇರಿ ನೀರು ಕುಡಿದು ಅವರು ಶೌಚಾಲಯಕ್ಕೆ ಬಳಸಿರೋ ನೀರನ್ನು ನಮ್ಮ ಕೆರೆಗೆ ಬಿಡ್ತಾ ಇದ್ದಾರೆ. ಎಷ್ಟು ನಾವು ಏನು ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ, ಇದು ಪ್ರಚಾರ ಮಾಡಲೇಬೇಕು ದಯವಿಟ್ಟು ತಾವು. ಯಾಕಂದರೆ ಕಾವೇರಿ ನೀರು ಬೆಂಗಳೂರವ್ರು ಕುಡಿದುಬಿಟ್ಟು ಅವರು ವಾಶ್ರೂಮ್ಗೆ ಹೋಗೋ ನೀರು, ಶೌಚಾಲಯ ಬಳಕೆ ನೀರು ನಮ್ಮ ಕೆರೆಗಳು ಬಿಟ್ಟು ನಾವು ಆ ನೀರು ಕುಡಿತಾ ಇದ್ದೀವಿ. ಕನಿಷ್ಠ ಮೋದಿಗೆ ಆಗಲಿ, ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಕ್ಕಾಗಲಿ, ಏನೋ ಕೇಂದ್ರ ಸರ್ಕಾರದವ್ರು ಆಗಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಅದು ಗಮನಿಸೋದು ಬೇಡವಾ? ಎಲ್ಲ ಈಗ ಏನು ಪೈಪೆಲ್ಲ ನೀರು ಬರ್ತಾ ಇದೆ, ಕೆರೆಗಳು ಬರ್ತಾ ಇದೆ, ಅದು ನೇರವಾಗಿ ಇದಕ್ಕೆ ಹೋಗ್ತಾ ಬೋರ್ಗೆ ಹೋಗ್ತಾ ಇದೆ. ಆ ಬೋರ್ ನೀರು ಆಚೆ ತೆಗಿತಾ ಇದ್ದಾರೆ, ಅದು ನಾವು ಕುಡಿತಾ ಇದ್ದೀವಿ. ಆ ನೀರಿಂದ ಏನೋ ಬೆಳೆ ಆಗ್ತಾ ಇಲ್ಲ, ಜನಗಳಿಗೆ ಸಾಂಕ್ರಾಮಿಕ ರೋಗ ಹರಡ್ತಾ ಇದೆ. ಪ್ರತಿದಿನ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದಾರೆ, ಆಸ್ಪತ್ರೆಯಲ್ಲಿ ಪ್ರತಿದಿನ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದಾರೆ. ಇದು ಯಾರು ಮೋದಿಜಿ ಆಗಲಿ, ಅಲ್ಲ ಕರ್ನಾಟಕ ಸರ್ಕಾರ ಯಾವುದು ಈ ಹೊಸ ಸರ್ಕಾರ ಮೋದಿ ಇವರು ಸಿದ್ದರಾಮಯ್ಯ ಸರ್ಕಾರ ಅವರು ತೆಗೆದುಕೊಳ್ಳಿ. ಇದೆಲ್ಲ ನೋಡಿಬಿಟ್ಟು ಏನಪ್ಪ ಈ ನಮಗೆ ಏನು ಗೌರವ ಇದೆಯಾ, ನಾವು ಏನು ಕೇಳಿದ್ರು, ಬಂಗಾರ ಕೇಳಿದ್ರ ಏನು ಕೇಳಿದ್ರು, ಕನಿಷ್ಠ ನೀರು ಕೊಡೋಣ. ಒಂದು ಕಾವೇರಿ ನೀರು ಒಂದು ಇಷ್ಟು ಪೈಪು ನಮಗೆ ಕನಿಷ್ಠ ಸೌಜನ್ಯಕ್ಕಾದರೂ ಇಷ್ಟು ಪೈಪ್ ಹಾಕಿ ನೀರು ಕೊಡ್ಬೋದಾಗಿತ್ತಲ್ಲ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಣ್ಣ ಪೈಪು. ಆದ್ದರಿಂದ ದಯವಿಟ್ಟು ನೀವು ಮೀಡಿಯಾದವರು ಈ ಪ್ರಪಂಚಕ್ಕೆ ಬುದ್ಧಿ ಇಡತಕ್ಕಂಥ ಶಕ್ತಿ ನಿಮಗಿದೆ, ತಮಗೆಲ್ಲ ಗೊತ್ತಿದೆ. ಹಾಗಾಗಿ ಇದು ಗಮನದಲ್ಲಿಟ್ಕೊಂಡು ಆ ನೀರನ್ನು ತಪ್ಪಿಸಿ. ಏನು ನಮಗೆ ಬೆಂಗಳೂರು ಏನು ಶೌಚಾಲಯ ನೀರು ಬಳಸ್ತಾ ಇದ್ದ ನೀರು ನಮಗೆ ಬರ್ತಾಯಿದೆ, ಆ ನೀರು ತಪ್ಪಿಸ್ಬಿಟ್ಟು ಒಳ್ಳೆ ನೀರು ಕೊಡಲಿ, ಒಳ್ಳೆ ನೀರು ಕೊಡಲಿ. ನೀರು ಕೊಡಿ ಬದುಕ್ತೀವಿ, ಬದುಕಿಬಿಟ್ಟು ಸರ್ಕಾರದ ಹೆಸರು ಹೇಳ್ತೀವಿ. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ನಾವು ಉಳಿಬೇಕು, ಫಸ್ಟ್ ಜನಗಳು ಉಳಿಬೇಕು. ಆಮೇಲೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಮತ್ತು ಮೀಸಲಾತಿ ಕಿತ್ತಾಕ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಮೀಸಲಾತಿಯಲ್ಲೇ ಇರೋದೀಗ, ಬದುಕ್ತಾ ಇರೋದು ಎಲ್ಲೂ ಮೀಸಲಾತಿಯಲ್ಲಿ ಏನು ಸರ್. ಹಾಗಾಗಿ ದಯವಿಟ್ಟು ತಾವು ಮೀಡಿಯಾದವ್ರಿಗೂ ನಮಗೆ ಪದೇ ತಮಗೆ ನಾನು ಹೇಳ್ತೀನಿ, ತಾವು ಈ ದೇಶಕ್ಕೆ ಬುದ್ಧಿ ಹೇಳೋರು. ಹಾಗಾಗಿ ಬೆಂಗಳೂರು ನೀರು ತಪ್ಪಿಸಿ, ಆ ಕೊಳಚೆ ನೀರು ತಪ್ಪಿ ಅವ್ರಿಗೆ ಏನೋ ಹೇಗ್ತಾ ಇದ್ದರೆ ಸರ್ಕಾರಕ್ಕೆ ಒಳ್ಳೆ ನೀರು ಕೊಡಲಿ. ಈಗ ಒಟ್ಟಾರೆಯಾಗಿ ಏನು ರಕ್ಷಾರಾಮಯ್ಯ ಅವರು ಇಲ್ಲಿಂದ ಎಲೆಕ್ಟ್ ಆದರೆ ನಿಮ್ಮ ನಿರೀಕ್ಷೆಗಳೇನಿರುತ್ತೆ ಅಂತ ಚಿಕ್ಕಬಳ್ಳಾಪುರದಿಂದ? ನಾವು ನಿರೀಕ್ಷೆ ಮೊದಲನೇದಾಗಿ ನೀರು, ರಸ್ತೆ, ಚರಂಡಿ, ಆರೋಗ್ಯ. ಓಕೆ ಸರ್, ಫೈನ್ ಸರ್. ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರವನ್ನು BJP JDS ಹಾಗೆಯೇ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನು ಗೆಲ್ಬೋದು ಅಂತ ಅನ್ಸುತ್ತೆ ಸರ್? ಒಂದು 12 ಸೀಟ್ ಕಾಂಗ್ರೆಸ್ ಬರುತ್ತೆ. 12 ಸೀಟು? ಎಸ್. ಹಾಗಿದ್ರೆ ಉಳಿದಂತೆ 16 ಸೀಟ್ಗಳು BJP JDS? ಹೌದು. ಈಗ ಎರಡನೇದು ಕುಮಾರಸ್ವಾಮಿಗೆ ಅವಕಾಶ ಇತ್ತು, 5 ಸೀಟ್ ಗೆಲ್ಲಲಿಕ್ಕೆ ಅವಕಾಶ ಇತ್ತು. ಏನೋ ನಮಗೆ ಗೊತ್ತಿಲ್ಲ, ಅವರು ಬೇರೆ ಪಕ್ಷದಲ್ಲಿ ಸೇರಿಕೊಂಡಿದ್ದಾರೆ. ನಮ್ಮ ಸಮೀಕ್ಷೆ ಪ್ರಕಾರ, ನಾವು ನೋಡಿರೋ ಪ್ರಕಾರ, ನಾವು ತಿರುಗಾಡೋ ಪ್ರಕಾರ BJPಗೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಕ್ತಿ ಇದೆ. ಎರಡನೇದು JDSಗೆ ಒಂದು ಶಕ್ತಿ ಇದೆ. ಅನಿವಾರ್ಯತೆ ಇರಲಿಲ್ಲ ಅಂತ ಅನ್ಸುತ್ತಾ ಹಾಗಿದ್ರೆ ಮೈತ್ರಿ JDSನವ್ರಿಗೆ? ಇರ್ಬೋದು. ಆದರೆ ದೇವೇಗೌಡರದು ಕೊಡುಗೆ ಇದೆ, ಕುಮಾರಸ್ವಾಮಿ ಕೊಡುಗೆ ಇದೆ. ಆದರೆ ಏನಾಗುತ್ತೆ, ಯಾತಕ್ಕೋಸ್ಕರ ಅವರು ಹೊಂದಾಣಿಕೆ ಮಾಡ್ಕೊಂಡು ನಮಗಂತೂ ಗೊತ್ತಿಲ್ಲ. 5 ಸೀಟ್ ಬರ್ತಾಯಿತ್ತು ಅವರಿಗೆ, ಆ ಶಕ್ತಿ ಇದೆ. BJP JDSಗೆ ಶಕ್ತಿ ಇದೆ. ಕಾರಣಾಂತರಗಳಿಂದ ಈ ಥರ ಆಗಿದೆ. ಹಾಗಾಗಿ ಅವರು ಮೈತ್ರಿ ಮಾಡ್ಕೊಳ್ಬಾರ್ದಾಗಿತ್ತು. ನೋಡಿ ಈಗ ಏನಾಗಿದೆ ಅಂದರೆ, ಎಷ್ಟೋ ಜನಕ್ಕೆ BJPಗೆ ಹಾಕೋಕೆ ಇಷ್ಟ ಇಲ್ಲ, ಎಷ್ಟೋ ಜನಕ್ಕೆ JDSಗೆ ಹಾಕೋಕೆ ಇಷ್ಟ ಇಲ್ಲ. ಈ ಥರ ಆಗಿ ಏನಾಗುತ್ತೆ ಅಂದರೆ ಗೊಂದಲ ಆಗಿ ಈಗ 12 ಸೀಟು ಕಾಂಗ್ರೆಸ್ ಪಕ್ಷ 12 ಸೀಟು ಗೆದ್ದೇ ಇರುತ್ತೆ ರಾಜ್ಯದಲ್ಲಿ, ಅದಂತೂ ಸತ್ಯ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಚಿಕ್ಕಬಳ್ಳಾಪುರ